ಕರ್ನಾಟಕ ನ್ಯೂಸ್ ಟುಡೇ ನ್ಯೂಸ್ಗೆ ಸ್ವಾಗತ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಪ್ರಥಮ ವರ್ಷದ ದಕ್ಷಿಣ ಭಾರತ ರಾಷ್ಟ್ರ ಮಟ್ಟದ ಮುಕ್ತ ಯೋಗಾಸನ ಸ್ಪರ್ಧೆಯನ್ನ ಜಗದೀಶ್ ಎಂಎಸ್ ರವರ ನೇತೃತ್ವದಲ್ಲಿ ಹಾಗೂ ಪತಾಂಜಲಿ ಯೋಗ ಕೇಂದ್ರ, ಸ್ನೇಹ ಸಂಗಮ ಯೋಗ ಬಳಗದ ವತಿಯಿಂದ ವಿದ್ಯಾಸ್ಫೂರ್ತಿ ಇಂಟರ್ನ್ಯಾಷನಲ್ ಅಕಾಡೆಮಿಯಲ್ಲಿ ಆಯೋಜಿಸಲಾಗಿತ್ತು. ವಿಶೇಷವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಎಲ್ಲ ಮಕ್ಕಳಿಗೂ ಕೂಡ ಬಹುಮಾನವನ್ನ ವಿತರಣೆ ಮಾಡಲಾಯಿತು. ಹಾಗೂ ಸ್ಪರ್ಧೆಯಲ್ಲಿ ಗೆದ್ದಂತಹ ಮಕ್ಕಳು ಫೆಬ್ರವರಿ 1ರಂದು ನಡೆಯಲಿರುವಂತಹ ಆಲ್ ಇಂಡಿಯಾ ಚಾಂಪಿಯನ್ಸ್ ಲೀಗ್ ನಲ್ಲಿ ಭಾಗವಹಿಸುವುದು. ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ಎಲ್ಲರಿಗೂ ಕೂಡ ಎಂಎಸ್ ಜಗದೀಶ್ ರವರು ಧನ್ಯವಾದಗಳನ್ನ ತಿಳಿಸಿದರು. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಇವತ್ತು ನಮ್ಮ ಪ್ರಥಮ ವರ್ಷದ ದಕ್ಷಿಣ ಭಾರತದ ರಾಷ್ಟ್ರಮಟ್ಟದ ಮುಕ್ತ ಯೋಗಾಸನ ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಜಗದೀಶ್ ಅವರು ಎಲ್ಲ ಶಾಲೆಗಳನ್ನ ಕರೆಸಿ ರಾಜ್ಯ ಮಟ್ಟದ ಶಾಲೆಗಳನ್ನೆಲ್ಲ ಕರೆಸಿ ಇವತ್ತು ಯೋಗದ ಬಗ್ಗೆ ಒಂದು ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ನಮ್ಮ ಶಾಲೆಯಲ್ಲಿ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲ ಪೋಷಕರ ಪರವಾಗಿ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ, ಯೋಗ ಮನುಷ್ಯನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಮಾಸ್ಟರ್ ಹೇಳ್ತೀವಿ, ನಮ್ಮ ಶ್ರೀನಿವಾಸ ಶಾಲೆಯ ಮುಖ್ಯಸ್ಥರು ಹೇಳ್ತಾರೆ, ಯೋಗ ಅಂತಂದರೆ ಏನು ಅಂತೇಳಿ. ಯೋಗ ಅಂತಂದರೆ ಯೋಗ್ಯವನ್ನು ಗಳಿಸೋದು ಯೋಗ ಅಂತ ಹೇಳಿ ಅದರ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಿದ್ರೆ, ಸಣ್ಣ ವಯಸ್ಸಿಂದ ಪೋಷಕರುಗಳು ತಮ್ಮ ಮಕ್ಕಳಿಗೆ ಯೋಗವನ್ನು ಕಲಿಸೋದ್ರ ಮುಖೇನ ಅವರು ಆರೋಗ್ಯಗಿಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ನಮ್ಮ ಜಗದೀಶ್ ಅವರ ಪ್ರಯತ್ನ ಸಫಲ ಆಗಲಿ ಅಂತ. ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಅಂತ ಅಂದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಎಲ್ಲಾ ತಂದೆ ತಾಯಿಗಳು ಸಪೋರ್ಟ್ ಮಾಡ್ಬೇಕು ಮಕ್ಳಿಗೆ. ಈ ಚಿಕ್ಕದ್ರಿಂದಾನೇ ಅವ್ರಿಗೆ ಕಲ್ಸ್ಕೊಟ್ರೆ ಮುಂದಿನ ಪೀಳಿಗೆಗೂ ಕೂಡ ಅವ್ರ ಮಕ್ಳಿಗೂ ಕಲ್ಸ್ಕೋಬಹುದು. ಇದನ್ನ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರೋದು ಜಗದೀಶ್ ಸರ್ ಅವರು. ಈ ಇದು ಯೋಗ ಸ್ಪರ್ಧೆಗೆ ಅವಕಾಶ ಮಾಡಿಕೊಟ್ಟಂತ ಜಗದೀಶ್ ಸರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು. ಮತ್ತೆ ಮಕ್ಕಳಿಗೆ ಆರೋಗ್ಯ ಇದು ತುಂಬಾನೇ ಅವ್ರಿಗೆ ಇವತ್ತು ಏನ್ ಚಿಕ್ಕದ್ರಿಂದ ಕಲಿತಾರೆ, ಮುಂದಿನ ದೊಡ್ಡವರಾದಾಗೂನು ಅವರು ಆ ಅಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದೆ. ಅವ್ರ ಮಕ್ಳಿಗೂ ಪೀಳಿಗೆಗೆ ಒಳ್ಳೇದಾಗುತ್ತೆ ಅಂತ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ ಸರ್. ಈ ಶಾಲೆಯಲ್ಲಿ ಯೋಗ ಕ್ಲಾಸ್ ಅನ್ನ ಮತ್ತೆ ಅಥವಾ ಯೋಗ ಮೊದಲನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಪರವಾಗಿ ಮೊದಲನೇ ವರ್ಷದ ಯೋಗ ಸ್ಪರ್ಧೆಗಳನ್ನು ಆಯೋಜಿಸಿದ್ದಾರೆ ಡಾಕ್ಟರ್ ಜಗದೀಶ್ ಅವರು. ಅವರಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಾನು ವೆಂಕಟೇಶ್ವರ ಗ್ಲೋಬಲ್ ಶಾಲೆಯ ಸೆಕ್ರೆಟರಿ ಆಗಿ ಶಾಲೆಯನ್ನು ನಡೆಸುತ್ತಿದ್ದೇನೆ. ಹಾಗೇನೆ ನಮ್ಮ ಶಾಲೆಯಲ್ಲೂ ಕೂಡ ಯೋಗ ಅಭ್ಯಾಸಗಳನ್ನು ಮಾಡಿಸಿ ಅಂತ ನಾನು ಜಗದೀಶ್ ಸರ್ ಅವರಿಗೆ ಹೇಳಿದ್ದೇನೆ. ಯಾಕಂದ್ರೆ ಈಗಿನ ಪೀಳಿಗೆಗೆ ತುಂಬಾ ಮುಖ್ಯವಾದದ್ದು ಇದು ಯೋಗ. ಯಾಕಂದ್ರೆ ಮುಂಚೆ ಎಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಯೋಗ ಬಲ್ಲವನಿಗೆ ರೋಗವಿಲ್ಲ ಅನ್ನೋದು ಸತ್ಯವಾಗಿದೆ. ಆದ ಕಾರಣ ಎಲ್ಲ ಪೋಷಕರು ಈಗಿನ ಮಕ್ಕಳಿಗೆ ಯೋಗ ಅಭ್ಯಾಸವನ್ನು ಮಾಡಿಸ್ಬೇಕು. ಎಲ್ಲ ಶಾಲೆಗಳಲ್ಲಿಯೂ ಸಹ ಇದಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಕರ್ನಾಟಕ ನ್ಯೂಸ್ ಟುಡೇ ಎಲ್ಲ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮ ಯೋಗಾಸನ ಸ್ಪರ್ಧೆ ರಾಷ್ಟ್ರ ಮಟ್ಟದ್ದು ಏನು ವಿದ್ಯಾಸ್ಫೂರ್ತಿ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಾರೆ. ಸಹಸ್ರಾರು ವಿದ್ಯಾರ್ಥಿಗಳು ಇಲ್ಲಿಗೆ ಬಂದಿದ್ದಾರೆ. ಯೋಗ ಅನ್ನುವಂಥದ್ದು ನಾನು ಈ ಹಿಂದೆ ಹೇಳಿದ ಹಾಗೆ ಯೋಗ್ಯವಾದ್ದನ್ನು ಗಳಿಸೋದು, ಅದೇ ಯೋಗ. ಸೊ ಹಾಗಾಗಿ ಸಣ್ಣ ವಯಸ್ಸಲ್ಲೇ ಯೋಗ್ಯವಾದ್ದನ್ನು ಗಳಿಸಿದ್ರೆ ಅವರ ಯಶಸ್ಸು ಬಹಳಷ್ಟು ಬೇಗನೆ ಸಿಕ್ಕುತ್ತೆ. ಪ್ರತಿಯೊಬ್ಬರು ಪ್ರತಿದಿನ ಕನಿಷ್ಠ ಪಕ್ಷ 30 ನಿಮಿಷ ಯೋಗ ಮಾಡಿದ್ರೆ ಅವರ ಆಯುಷ್ಯ ಸುಮಾರು 90 ಅನ್ನೋದ್ರಲ್ಲಿ ಯಾವುದೇ ಮಾತಿಲ್ಲ. ರೋಗ ರುಜಿನಗಳಿಂದ ಹೊರಗಡೆ ಬರಬೇಕಿದ್ರೆ ಯೋಗನೇ
ಪರಮೌಷಧ. ಇಲ್ಲಿ ಬಂದಿರುವಂತ ಪ್ರತಿಯೊಂದು ಸ್ಪರ್ಧಿಗಳಿಗೂ ನನ್ನ ಶುಭ ಹಾರೈಕೆ. ಪ್ರಥಮವಾಗಿ ನಮಸ್ಕಾರಗಳು. ಪ್ರಥಮ ವರ್ಷದ ದಕ್ಷಿಣ ಭಾರತದ ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆ ಈ ದಿನ ವಿದ್ಯಾಸ್ಫೂರ್ತಿ ಇಂಟರ್ನ್ಯಾಷನಲ್ ಅಕಾಡೆಮಿಯಲ್ಲಿ ಆಯೋಜನೆ ಮಾಡಿದೆ. ಈ ಒಂದು ಸ್ನೇಹ ಸಂಗಮ ಯೋಗ ಬಳಗ ಆಗ್ಬೋದು, ಓಂ ಸಚ್ಚಿ ಎಜುಕೇಶನ್ ಟ್ರಸ್ಟ್ ಆಗ್ಬೋದು, ವಿದ್ಯಾಸ್ಫೂರ್ತಿ ಆಗ್ಬೋದು, ರಂಗ ಕಾಲೇಜ್ ಆಗ್ಬೋದು, ವೆಂಕಟೇಶ್ವರ ಗ್ಲೋಬಲ್ ಶಾಲೆ ಆಗ್ಬೋದು, ಹೀಗೆ ಸುಮಾರು ಸಂಸ್ಥೆಗಳು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇದ್ದಾವೆ. ಸುಮಾರು ಪ್ರತಿ ವರ್ಷಕ್ಕಿಂತ ಈ ಬಾರಿ ಪ್ರತಿ ವರ್ಷ 500ರಿಂದ 600 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ರು. ಈ ವರ್ಷ 806 ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಶುಭವನ್ನ ಕೋರ್ತೀನಿ. ದಯವಿಟ್ಟು ಸೋಲು ಗೆಲುವು ಎಲ್ಲರೂ ಸಮವಾಗಿ ಸ್ವೀಕರಿಸಿ ಅಂತ ಹೇಳಿ ನನ್ನ ಕಡೆಯಿಂದ ಆಶಿಸ್ತಾ, ಇನ್ನೊಂದು ವಿಶೇಷವಾಗಿ ನಮ್ಮ ಈ ವರ್ಷ ನಮ್ಮ ಯೋಗ ಒಂದು ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಭಾಗವಹಿಸಿದಂತ ಎಲ್ಲರಿಗೂ ಕೂಡ ಬಹುಮಾನವನ್ನ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಅದೇ ರೀತಿ ಗೆದ್ದಂತ ಮಕ್ಕಳಿಗೆ ವಿಶೇಷ ಬಹುಮಾನವನ್ನು ಕೂಡ ನೀಡ್ತಾ ಇದ್ದೀವಿ. ಇಲ್ಲಿ ಗೆದ್ದಂತ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಚಾಂಪಿಯನ್ಶಿಪ್ ಫೆಬ್ರವರಿ 1ನೇ ತಾರೀಕು ಆಲ್ರೆಡಿ ಡೇಟ್ ಫಿಕ್ಸ್ ಆಗಿದೆ. ಆ ಫೆಬ್ರವರಿ 1ನೇ ತಾರೀಕು ಭಾಗವಹಿಸಬೇಕಾಗಿರುತ್ತೆ. ಇಲ್ಲಿ ಗೆದ್ದಂತ ಎಲ್ಲ ಮಕ್ಕಳು ಆಲ್ ಇಂಡಿಯಾ ಚಾಂಪಿಯನ್ಶಿಪ್ ಅಲ್ಲೂ ಕೂಡ ಭಾಗವಹಿಸಿ ಬಹುಮಾನವನ್ನ ಗೆಲ್ಲಿ ಅಂತ ಹೇಳಿ ಆಶಿಸ್ತಾ, ಸೋತಂತ ವಿದ್ಯಾರ್ಥಿಗಳು ನೊಂದುಕೊಳ್ಬಾರ್ದು ಅಂತ ಹೇಳಿ ನಾನು ಮೊದಲೇ ಹೇಳಿದಾಗೆ ಎಲ್ಲರಿಗೂ ಕೂಡ ಸಮಾಧಾನಕರ ಬಹುಮಾನವನ್ನ ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಪ್ರಯತ್ನವನ್ನ ಪಡ್ತೀವಿ ಅಂತ ಹೇಳ್ತಾ, ನನಗೆ ಸಹಕಾರವನ್ನ ನೀಡಿದ ಕಾರ್ಯಕ್ರಮಕ್ಕೆ ಉತ್ತೇಜನಕ್ಕೆ ಯಶಸ್ವಿಯನ್ನ ಮಾಡಿದಂತಹ, ಅದೇ ರೀತಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿ ಯೋಗದ ತೀರ್ಪುಗಾರಿಕೆಯನ್ನು ನೀಡ್ತಿರುವಂತಹ ಎಲ್ಲ ತೀರ್ಪುಗಾರರಿಗೆ, ವೇದಿಕೆ ಮೇಲೆ ಆಸೀನರಾಗಿದ್ದಂತ ಎಲ್ಲ ಗಣ್ಯರಿಗೆ, ಕರೆತಂದಂತ ಯೋಗ ಶಿಕ್ಷಕರಿಗೆ, ಹಾಗೆ ಪೋಷಕರಿಗೆ ಎಲ್ರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ನಾನು ಹಾಸನ್ ಡಿಸ್ಟಿಕ್ ಚಂದ್ರಪಟ್ಟಣ ತಾಲೂಕು ಮುದ್ರಾ ಕೇಂದ್ರ ಅಲ್ಲಿಂದ ಬಂದಿರೋದು. ನನ್ನ ಮಗಳಿಗೆ ತುಂಬಾ ವಾಕಿಂಗ್ ಪ್ರಾಬ್ಲಮ್ ಇದೆ, ನಡಿಲಿಕ್ಕೆಲ್ಲ ತುಂಬಾ ಕಷ್ಟ ಪಡ್ತಾಳೆ. ಬಟ್ ಯೋಗ ಕೇಂದ್ರಕ್ಕೆ ಸೇರ್ಸಿದ್ಮೇಲೆ ನನ್ಗೆ ಅಲ್ಲಿ ಯೋಗ ಕೇಂದ್ರಕ್ಕೆ ಹೋಗ್ತಾ ಇದೀವಿ ಅನ್ನೋಕ್ಕಿಂತ ಮುಖ್ಯವಾಗಿ ಮೇಡಮ್ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ. ಅಂದ್ರೆ ತುಂಬಾ ಅಸನ್ಮುಖಿಯಾಗಿರ್ತಾರೆ. ಯಾವಾಗ್ಲೂ ಮಕ್ಳು ಹೋಗ್ತಿದ್ದಂಗೆ ಮತ್ತೆ ಹೋಗ್ಬೇಕು ಅನ್ಸುತ್ತೆ, ಅಷ್ಟ್ ಚೆನ್ನಾಗಿ ಹೇಳ್ಕೊಟ್ಟು ಹೋಗ್ತಾರೆ. ಬಟ್ ಅವ್ರಿಗೆ ಕಾಲೆಲ್ಲ ಇವಾಗ ತುಂಬಾ ಫ್ಲೆಕ್ಸಿಬಲ್ ಆಗಿದೆ, ನಡಿಲಿಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಇದರಿಂದ ನನ್ನ ಮ್ಯಾಮ್ಗೆ ತುಂಬಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ ಯು.